ಅಣ್ಣ, ನಾನು ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀನಿ. ತುಂಬಾ ಕನಸುಗಳು ಕಂಡಿದ್ಲಣ್ಣ. ಈ ಊರಿಗೆ ಬಾಯಿ ಮಾತ್ರ ಇರುತ್ತೆ, ಕಿವಿ ಕೇಳಿಸಲ್ಲ. ಇವರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಪ್ಲೀಸ್ ಮಾಯಾ, ನನ್ ಮಾತ್ ಕೇಳು, ಇಲ್ಲಿಂದ ಹೊರಡು. ಸರಿ ಮೇಡಮ್, ಆದ್ರೆ ನಂದೊಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಡಿ. ನೀವು ನಿಖಿಲ್ ಮೇಲೆ ಇಷ್ಟೆಲ್ಲ ಆಪಾದನೆ ಹಾಕಿ ನಿಖಿಲ್ ನನ್ನ ತಾಯಿನ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಿದ್ದೀರಲ್ಲ, ಯಾವ ಆಧಾರ ಇಟ್ಕೊಂಡು ನಿಖಿಲ್ ಈ ಕೆಲಸ ಮಾಡಿದ್ದಾನೆ ಅಂತ ಹೇಳ್ತಿದ್ದೀರಾ? ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ಅವತ್ತು ನಿಮ್ ತಾಯಿಯವರು ತುಂಬಾ ಸೀರಿಯಸ್ ಆಗಿ ಆಸ್ಪತ್ರೆ ಸೇರಿದ್ರು. ಆಗ ಅವರಿನ್ನೂ ಅರೆ ಪ್ರಜ್ಞೆಯಲ್ಲಿದ್ರು, ಆದ್ರೆ ಮಾತಾಡೋ ಸ್ಥಿತಿಲಿ ಇರ್ಲಿಲ್ಲ. ಆದ್ರೂ ನಾವವತ್ತು ವಿಚಾರಣೆ ಮಾಡ್ಬೇಕು ಅಂತ ಹೋಗಿದ್ವಿ. ಆಗ ಅವ್ರ ಕೈಯಲ್ಲಿ ಒಂದು ಉಂಗುರ ಇತ್ತು. ಅದನ್ನ ಅವರು ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ಮೋಸ್ಟ್ಲಿ ನಮ್ಗೆ ಆ ಕೊಲೆಗಾರರು ಯಾರು ಅಂತ ಕ್ಲೂ ಕೊಡಕ್ಕೆ ಅದನ್ನ ಹಿಡ್ಕೊಂಡಿದ್ರು ಅಂತ ಅನ್ಸುತ್ತೆ. ನಾವು ಎನ್ಕ್ವೈರಿ ಮಾಡಿದಾಗ ಆ ಉಂಗುರ ನಿಖಿಲ್ದು ಅಂತ ಗೊತ್ತಾಯ್ತು. ಏನು ಉಂಗ್ರನಾ? ಮತ್ತೆ ಆ ಉಂಗ್ರ ಯಾವುದು ಅಂತ ತೋರಿಸ್ತೀರಾ ಮೇಡಮ್? ಯಶೋದಾ, ಆ ಉಂಗುರ ತಗೊಂಡ್ ಬನ್ನಿ. ಈಗ ನೆನ್ಪಾಯ್ತಾ ಈ ಉಂಗುರ ಯಾರ್ದು ಅಂತ? ಇದು ಫೀಮೇಲ್ ರಿಂಗ್ ಮೇಡಮ್, ನಿಖಿಲ್ ಉಂಗ್ರ ಅಲ್ಲ. ಈಗ್ಲಾದ್ರೂ ನನ್ನ ನಂಬಿ, ನಿಖಿಲ್ ತುಂಬಾ ಇನ್ನೋಸೆಂಟ್. ನೀನ್ ಅವನ್ನ ಬಿಡ್ಸೋಕೆ ಹೀಗೆ ಹೇಳ್ತಿದ್ಯಾ ಅಂತ ನನಗೆ ಗೊತ್ತು ಮಾಯಾ. ನೀನ್ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದೆ ನಿನ್ಗೆ ಪ್ರಾಬ್ಲಮ್. ಇಲ್ಲ ಮೇಡಮ್, ನಾನು ಈ ಸಾಕ್ಷಿನ ಒಪ್ಕೊಳ್ಳೋದೇ ಇಲ್ಲ. ಇಲ್ಲೇ ಪ್ರೂವ್ ಆಗ್ತಿದೆ ನಿಖಿಲ್ ಯಾವ ತಪ್ಪು ಮಾಡಿಲ್ಲ ಅಂತ. ಸಾಕ್ ನಿಲ್ಸು ಮಾಯಾ, ನಿನ್ಗಿಷ್ಟ ಬಂದಂಗ್ ಮಾತಾಡೋಕೆ ಇದು ನಿನ್ ಮನೆ ಅಲ್ಲ. ನಮ್ಮನ್ನ ಏನ್ ಅನ್ಕೊಂಡಿದ್ಯಾ ನೀನು? ನಾವು 2-3 ಸಲ ಕ್ರಾಸ್ ಚೆಕ್ ಮಾಡಿನೇ FIR ಬರೆಯೋದು. ನಮ್ಗೇನ್ ಮಾಡೋಕ್ ಕೆಲ್ಸ ಇಲ್ಲ ಅಂತ ಅನ್ಕೊಂಡಿದ್ಯಾ? ಈ ಉಂಗ್ರ ಯಾರ್ದು ಅಂತ ಎನ್ಕ್ವೈರಿ ಮಾಡಿದಾಗ ಅವತ್ತು ಯಾವ ಜ್ಯುವೆಲರಿ ಶಾಪ್ ಇಂದ ಪರ್ಚೇಸ್ ಮಾಡಿದ್ರು ಅಂತ ನಮ್ಗೆ ಗೊತ್ತಾಗಿದೆ. ಆಗ ನಾವೆಲ್ಲ ಚೆಕ್ ಮಾಡಿದಾಗ ನಿಖಿಲ್ ಈ ಉಂಗ್ರ ತಗೊಂಡಿದ್ದಾನೆ ಅಂತ ಗೊತ್ತಾಯ್ತು. ಅವ್ರ ಮನೆ ಅಡ್ರೆಸ್ ಕೂಡ ಅಲ್ಲಿ ಕೊಟ್ಟಿದ್ದಾನೆ. ಇದೆಲ್ಲ ಕನ್ಫರ್ಮ್ ಆದ್ಮೇಲೆ ನಾವು ನಿಖಿಲ್ನ ಅರೆಸ್ಟ್ ಮಾಡಿದ್ದು. ನೀನ್ ಸುಮ್ನೆ ಗಲಾಟೆ ಮಾಡದೆ ಇಲ್ಲಿಂದ ಹೊರಡು. ಯಶೋದಾ, ಇವ್ರನ್ನ ಆಚೆ ಕಳ್ಸಿ. ಸರಿ ಮೇಡಮ್. ನಿಖಿಲ್, ಕೊನೆಗೂ ಯಾಮಿನಿ ಕೂಡ ನನ್ನ ವಿರುದ್ಧ ನಿಂತು ಬಿಟ್ಲು. ಇನ್ನು ಆ ಗೌತಮಿಗೆ ಬಲ ಹೆಚ್ಚಾಗುತ್ತೆ. ಏನ್ ಮಾಡ್ಲಿ ಈಗ? ಈಗ ನಾನು ಅವ್ರು ಹೇಳ್ದಂಗೆ ಸುಮ್ಮನಿದ್ರೆ ಮಾಯನಿಗೆ ತುಂಬಾ ದೊಡ್ಡ ಅನ್ಯಾಯ ಆಗುತ್ತೆ. ಇವರು ನಿಖಿಲ್ನ ಮುಂದೆ ಇಟ್ಕೊಂಡು ಅವಳನ್ನ ಹೇಗ್ ಬೇಕೋ ಹಾಗೆ ಆಟ ಆಡಿಸ್ತಾರೆ. ಒಂದು ವೇಳೆ ಮಾಯಾ ಈ ಊರು ಬಿಟ್ಟು ಹೋದ್ರೆ ಮತ್ತೆ ನನ್ನ ಮಗಳು ನನ್ನಿಂದ ದೂರ ಆಗೋಗ್ತಾಳೆ. ಆಗ ನಾನು ಬದುಕಿದ್ದು ವೇಸ್ಟ್.
ಈಗ ಒಂದು ವೇಳೆ ನಾನು ಇವ್ರ ವಿರುದ್ಧ ಪೊಲೀಸರಿಗೆ ಹೇಳಿದ್ರೆ ನಾನು ಮಾಡಿರೋ ತಪ್ಪಿಗೆ ನಾನು ಜೈಲಿಗೆ ಹೋಗ್ಬೇಕಾಗತ್ತೆ. ಆಗಲೂ ನನ್ನ ಮಗಳು ನನ್ನಿಂದ ದೂರ ಆಗೋಗ್ತಾಳೆ. ಏನು ಮಾಡಲಿ ಈಗ? ನನ್ನ ಜೀವನಕ್ಕಿಂತ ಮಗು ಭವಿಷ್ಯ ಮುಖ್ಯ ಈಗ. ಧರ್ಮೇಂದ್ರ ಅವರೇ, ಏನಾದ್ರೂ ಉಪಾಯ ಮಾಡಿದ್ರಾ? ನಮ್ ನಿಖಿಲ್ಗೆ ಏನೂ ಆಗೋದಿಲ್ಲಲ್ಲ? ಅವನ್ ಮತ್ತೆ ಮನೆಗೆ ವಾಪಸ್ ಬರ್ತಾನೆ ತಾನೆ? ಪ್ರಭು ಅವರೇ, ಧೈರ್ಯವಾಗಿರಿ. ನಿಖಿಲ್ಗೆ ಏನೂ ಆಗೋದಿಲ್ಲ. ಪೊಲೀಸ್ನವರೇ ಅಲ್ಲ, ಆ ಯಮಧರ್ಮನೇ ಬಂದರೂ ಮಾಯಾ ನಿಖಿಲ್ಗೆ ಏನೂ ಆಗೋದಕ್ಕೆ ಬಿಡೋದಿಲ್ಲ. ಇಲ್ಲಿ ನೋಡಿ, ನೀವಿಬ್ರು ಧೈರ್ಯವಾಗಿರಿ. ನಾನೇನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಅಲ್ಲ, ನಿಮ್ಗೆ ಯಾರೋ ಒಳ್ಳೆ ಲಾಯರ್ ಗೊತ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಅವರ ಹತ್ರ ಹೋಗಿ ಮಾತಾಡೋಣ. ನಿಖಿಲ್ ಬೇಲ್ ಕೊಡ್ಸಕ್ಕೆ ಕೇಳೋಣ. ಈಗ ನಿಖಿಲ್ಗೆ ಬೇಲ್ ಸಿಗುತ್ತೆ ತಾನೆ? ಯಾಕೆ ಧರ್ಮೇಂದ್ರ ಅವರೇ ಯೋಚನೆ ಮಾಡ್ತಾ ಇದ್ದೀರಾ? ಈಗ ನೀವ್ ನಮ್ಗೆ ಸಹಾಯ ಮಾಡ್ಲೇಬೇಕು. ನನ್ ಮಗ ಈ ಕೊಲೆ ಮಾಡೋದಕ್ ಸಾಧ್ಯನೇ ಇಲ್ಲ. ನೀವು ಸಮಾಧಾನ ಮಾಡ್ಕೊಳ್ಳಿ. ಹೇಗಾದರೂ ಮಾಡಿ ನಾನು ಅವನನ್ನ ಈ ಕೇಸ್ನಿಂದ ಬಿಡಿಸ್ತೀನಿ. ಇಲ್ಲ, ನನಗೇನೇ ಆದರೂ ಪರವಾಗಿಲ್ಲ. ನನ್ನ ಪ್ರಾಣ ಹೋದ್ರೂ ಸರಿನೇ, ಅದನ್ನು ನನ್ನ ಮಗಳ ಆಯಸ್ಸಿಗೆ ಸೇರಿಸಿ ಹೋಗ್ತೀನಿ. ಒಂದು ವೇಳೆ ನಾನು ಈಗ ಸುಮ್ಮನಿದ್ರೆ ನನ್ನ ಮಗಳು ಏನು ಹಾಕ್ತಾಳೋ ಗೊತ್ತಿಲ್ಲ. ಅದೇ ನಾನು ಸತ್ಯ ಹೇಳಿ ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ನನ್ನ ಮಗಳನ್ನ ನೋಡ್ಕೊಳ್ಳೋದಕ್ಕೆ ಮಾಯಾ ಇರ್ತಾಳೆ. ನನ್ನಿಂದ ದೂರ ಆದ ಜೋಡಿ ಮತ್ತೆ ನನ್ನಿಂದನೇ ಒಂದಾದಾಗುತ್ತೆ. ಪ್ರಭು ಅವರೇ, ನಾವು ಲಾಯರ್ ಹತ್ರ ಹೋಗಿ ಫಸ್ಟ್ ಬೇಲಿಗೆ ವ್ಯವಸ್ಥೆ ಮಾಡೋಣ. ಬನ್ನಿ. ಸರಿ, ನಡಿ. ನಾನು ಬರ್ತೀನಿ. ಬೇಡ ಕಣೆ ರಾಜಿ, ನೀನ್ ಇಲ್ಲೇ ಇರು. ನಾನು ಹೋಗಿ ನಿಖಿಲ್ನ ಕರ್ಕೊಂಡ್ಬರ್ತೀನಿ. ನಡೀರಿ. ಪ್ರಭು ಅವರೇ, ನೀವು ಕಾರ್ ಹತ್ರ ಇರಿ. ನಾನು ಯಾಮಿನಿ ವಿಷಯ ತಿಳಿಸ್ಬರ್ತೀನಿ. ಸರಿ, ಬೇಗ ಬನ್ನಿ. ಮನೆ ಕಡೆ ಹುಷಾರು. ಮಿನಿ, ನಾನ್ ಹೇಳಿದ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ರಿ? ನಾನ್ ಹೇಳಿದ್ದು ಸರಿಯಾಗಿದೆ ಅಂತ ಅನ್ನಿಸ್ತಾ? ನೋಡಿ, ಸುಮ್ಮನೆ ನಮ್ ಜೊತೆ ಇದ್ಬಿಡಿ. ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ಸರಿನಾ? ಹೌದು ಮಿನಿ, ನೀನು ಹೇಳಿದ್ದು ನಿಜ. ನಾನು ತುಂಬಾ ಪಾಪ ಮಾಡಿಬಿಟ್ಟಿದ್ದೀನಿ. ಪ್ರಾಯಶ್ಚಿತ್ತನೆ ಮಾಡ್ಕೊಳ್ಳಾರ್ದಷ್ಟು ಪಾಪ ಮಾಡಿಬಿಟ್ಟಿದ್ದೀನಿ. ನಾನು ಬದುಕಿದ್ರು ನನ್ನ ಮಗಳು ಇನ್ನೊಬ್ಬರ ಆಶ್ರಯದಲ್ಲಿ ಬದುಕ್ತಾ ಇದ್ದಾಳೆ. ಹೇಳು, ಇದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇದೆಯಾ? ಇಷ್ಟು ದಿವಸ ಯಾವ ಸಂಬಂಧಗಳಿಗೂ ಬೆಲೆ ಕೊಡದೆ ಹಾಳ ದುಡ್ಡಿನ ಹಿಂದೆ ಬಿದ್ದಿದ್ದೆ. ಕೊನೆಗೂ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ಮನುಷ್ಯನಾಗಿ ಬದುಕೋದಿಕ್ಕೆ. ಒಂದ್ ವೇಳೆ ಈಗಲೂ ನಾನೇನಾದ್ರು ತಪ್ಪು ಮಾಡಿದೆ ಅಂತಂದ್ರೆ ಮನುಷ್ಯ ಜಾತಿಗೆ ಅವಮಾನ ಮಾಡ್ದ ಹಾಗೆ. ಈಗ ನೀವೇನ್ ಹೇಳೋದಕ್ಕೆ ಹೊರಟಿದ್ದೀರಾ? ನನ್ನಿಂದ ದೂರ ಆಗಿರೋ ಜೋಡಿನ ಮತ್ತೆ ನಾನೇ ಒಂದು ಮಾಡ್ತೀನಿ. ನಿಖಿಲ್ ಮತ್ತೆ ಮಾಯಾ
ಖುಷಿಯಾಗಿ ಸಂಸಾರ ಮಾಡೋ ಹಾಗೆ ಮಾಡ್ತೀನಿ. ಏನ್ ಮಾತಾಡ್ತಿದ್ದೀರಾ? ಆ ಮಾಯನ್ ಬದುಕನ್ನ ಸರಿ ಮಾಡೋದಕ್ಕೆ ಹೋಗಿ ನಿಮ್ ಬಾಳನ್ನ ಹಾಳು ಮಾಡ್ಕೋತಿದ್ದೀರಾ. ಹೌ ಫೂಲಿಶ್. ಅವರನ್ನ ಒಂದು ಮಾಡೋದಕ್ಕೋಸ್ಕರ ನನ್ನನ್ನು ದೂರ ಮಾಡ್ಕೋತಿದ್ದೀರಾ. ನಾನು ನಿನ್ನನ್ನು ದೂರ ಮಾಡ್ಕೊಳ್ತಾ ಇಲ್ಲ ಮಿನಿ. ಈಗಲೂ ನಾನು ನಿನ್ನನ್ನು ಪ್ರೀತಿ ಮಾಡ್ತಾನೇ ಇದ್ದೀನಿ. ನಾನು ಇಷ್ಟು ದಿನ ನಿನಗೋಸ್ಕರ ತುಂಬಾ ಕೆಟ್ಟ ಕೆಲಸಗಳನ್ನ ಮಾಡಿಬಿಟ್ಟೆ. ಈಗ ನನ್ನ ಮಗಳಿಗೋಸ್ಕರ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಅನಿಸ್ತಾ ಇದೆ. ನಿನಗೆ ನನ್ನ ಪ್ರೀತಿ ಬೇಕು ಅಂದ್ರೆ ನನ್ನ ಮನೆ ಬಾಗಿಲು ಯಾವಾಗಲೂ ತೆರೆದಿರುತ್ತೆ. ಅಥವಾ ನಿನಗೆ ನಿನ್ನ ದ್ವೇಷನೇ ಮುಖ್ಯ ಅನ್ನೋದಾದ್ರೆ ನಿನ್ನ ವಿರುದ್ಧನೇ ನಿಲ್ಲಬೇಕಾಗತ್ತೆ. ಯೋಚನೆ ಮಾಡು. ನೀವೇನೇ ಹೇಳಿದ್ರು ನಾನು ಆ ಮಾಯನ್ನ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ. ನಾನು ಮಾಯನ ಪರ ನಿಂತ್ಕೊಳ್ತೀನಿ. ಆಗ್ಲೂ ನೀನು ಮಾಯನ ಎದುರು ಹಾಕ್ಕೊಳ್ತೀಯ? ನೀವು ಯಾರ ಪರನಾದ್ರೂ ನಿಂತ್ಕೊಳ್ಳಿ, ನನ್ನ ಹಾಗೇನ ನಾನು ಬಿಡೋದಿಲ್ಲ. ಇನ್ನೊಂದು ವಿಷಯ ಸರಿಯಾಗಿ ತಿಳ್ಕೊಳ್ಳಿ. ಆ ಮಾಯ ಇಲ್ಲೇ ಇದ್ರೆ ಒಂದಲ್ಲ ಒಂದು ದಿನ ನಮಗೆ ತೊಂದ್ರೆ. ಸರಿ, ಹಾಗಾದ್ರೆ ನಿನ್ನಿಷ್ಟ. ಆದರೆ ನಾನು ನನ್ನ ಮಗಳ ಜೀವನ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ನನ್ನ ಮಗಳಿಗೆ ಏನಾದರೂ ತೊಂದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿಗೆ ಬಿಟ್ಬಿಡು ಅದನ್ನ. ಇಲ್ಲ, ನಾನು ನೆಮ್ಮದಿಯಾಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದೇ ಆದರೆ ನನ್ನ ಜೊತೆ ಬಾ. ಈಗ ನಾನು ನಿಖಿಲ್ನ ಬಿಡಿಸ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಬರೋ ಅಷ್ಟರಲ್ಲಿ ನಿನಗೇನು ಬೇಕು ಅಂತ ಡಿಸೈಡ್ ಮಾಡ್ಕೋ. ಕೊನೆಗೂ ನನ್ನ ಕೈ ಬಿಟ್ಬಿಟ್ರಲ್ಲ. ಇಲ್ಲ ಮಿನಿ, ಇಷ್ಟು ದಿನ ನಾನು ತುಂಬಾ ತಪ್ಪುಗಳನ್ನ ಮಾಡಿದ್ದೀನಿ. ಆಗ ನಿನ್ ಜೊತೆಗಿದ್ದೆ. ಆದರೆ ಈಗ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನಗೆ ನನ್ನ ಪ್ರೀತಿ ಬೇಕು ಅನ್ನೋದಾದರೆ ನನ್ನ ಜೊತೆ ಕೈ ಜೋಡಿಸು. ನಿರ್ಧಾರ ನಿಂದು. ದಯವಿಟ್ಟು ಒಳಗಡೆ ಬಂದು ತೊಂದರೆ ಕೊಡಬೇಡಿ ಮೇಡಮ್. ಮೇಡಮ್ ಅವರು ನಮ್ಮ ಮೇಲೆ ಕೋಪ ಮಾಡ್ಕೋತಾರ. ಮೇಲೆ ಮೇಡಮ್ ನಿಮ್ ಫೋನ್ ಕೊಡ್ತೀರಾ? ಒಂದ್ ಕಾಲ್ ಮಾಡ್ಬೇಕು. ಸರಿ, ತಗೊಳ್ಳಿ. ಹಲೋ ಸರ್, ನಾನ್ ಮಾಯಾ ಮಾತಾಡ್ತಿರೋದು. ಯಾರಾದ್ರೂ ಲಾಯರ್ ಗೊತ್ತಿದ್ರೆ ಹೇಳ್ತೀರಾ? ನಮ್ಮ ಮನೆಯವ್ರನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಆದಷ್ಟು ಬೇಗ ಬೇಲ್ ಕೊಡಿಸ್ಬೇಕು ಸರ್. ಹಾ ಸರಿ ಸರ್, ಅವ್ರ ನಂಬರ್ನ ಈ ನಂಬರ್ಗೆ ಕಳಿಸಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಮೇಡಮ್, ಯಾವ್ದಾದ್ರೂ ಮೆಸೇಜ್ ಬಂದ್ರೆ ನನಗೆ ಕರೀತೀರಾ? ಸರಿ ಮೇಡಮ್. ಸರ್ ಬನ್ನಿ.
ಇಲ್ಲಿಗೆ ಬಂದೆ? ನೋಡು ಮಾಯಾ, ಇದು ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋಂಥ ಸಮಯ ಅಲ್ಲ. ಮೊದಲು ನಿಖಿಲ್ನ ಹೊರಗಡೆ ಕರ್ಕೊಂಡ್ಬರೋಣ ಬಾ. ನಿಂತ್ಕೋ ಇಲ್ಲೇ. ಇದೆಲ್ಲ ಆಗಿದ್ದೆ ನಿನ್ನಿಂದ. ನೀ ನನ್ ಜೀವನದಲ್ಲಿ ಬರ್ಲಿಲ್ಲ ಅಂದಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತು. ನಮ್ ಜೀವನನೇ ಹಾಳು ಮಾಡ್ಬಿಟ್ಟೆ ನೀನು. ನೀನು ಅಮ್ಮ ಮಾಯಾ, ಬೇಡಮ್ಮ, ಬಿಡು, ಬಿಡಮ್ಮ. ಹೌದು ಮಾಯಾ, ಒಪ್ಕೊಳ್ತೀನಿ. ಈಗಿದೆಲ್ಲ ಆಗ್ತಿರೋದು ನನ್ನಿಂದಾನೆ. ಆದರೆ ನನ್ನ ತಪ್ಪು ನನಗರಿವಾಗಿದೆ. ಈಗ ನಾನು ನಿನಗೆ ಸಹಾಯ ಮಾಡೋದಕ್ಕೆ ಬಂದಿರೋದು. ನಿಮ್ ಸಹಾಯ ನನಗ್ ಬೇಕಾಗಿಲ್ಲ. ನನಗೆ ನನ್ ಗಂಡನ್ ಹೇಗ್ ಆಚೆ ಕರ್ಕೊಂಡ್ ಬರ್ಬೇಕು ಅನ್ನೋದು ನನಗ್ ಗೊತ್ತಿದೆ. ಮಾವ, ಮೊದ್ಲು ಇವನನ್ನ ಇಲ್ಲಿಂದ ಹೋಗೋದಕ್ಕೆ ಹೇಳಿ. ಮಾಯಾ, ಸಮಾಧಾನ ಮಾಡ್ಕೊಳಮ್ಮ. ಈ ಟೈಮಲ್ಲಿ ಇವ್ರ ಹೆಲ್ಪ್ ನಮಗ್ ಬೇಕಮ್ಮ. ಮಾವ, ನಿಮ್ಗೆ ಇವನ್ ವಿಷಯ ಸರಿಯಾಗಿ ಗೊತ್ತಿಲ್ಲ. ಇವನ್ ಯಾವ ವಿಷಯ ಕಾಲಿಡ್ತಾನೋ ಎಲ್ಲ ಹಾಳ್ ಮಾಡೇ ಹೋಗ್ತಾನೆ. ಎಲ್ಲರ ಮುಂದೆ ಒಳ್ಳೆಯವನು ಅನ್ನೋ ತರ ನಾಟಕ ಮಾಡಿ ಅನ್ನ ತಿಂದ ಮನೆಗೆ ಮೋಸ ಮಾಡ್ತಾನೆ ಮಾವ. ಇಲ್ಲಮ್ಮ ಮಾಯಾ, ನನಗೆಲ್ಲ ವಿಷಯನೂ ಗೊತ್ತು. ಈಗ ಧರ್ಮೇಂದ್ರ ಅವರು ತುಂಬಾ ಬದಲಾಗಿದ್ದಾರೆ. ಅವರು ಎಲ್ಲ ಸತ್ಯನೂ ನನ್ನ ಹತ್ರ ಹೇಳ್ಕೊಂಡಿದ್ದಾರಮ್ಮ. ಅವ್ರು ಮಾಡಿರೋ ತಪ್ಪಿಗೆ ತುಂಬಾ ರಿಗ್ರೆಟ್ ಆಗಿದ್ದಾರಮ್ಮ. ಧರ್ಮೇಂದ್ರ ಅವರು ರೇಷ್ಟಿನ ಜೀವನ, ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ನಿಮ್ಮನ್ನ ನಮ್ಮ ಮನೆಗೆ ಸೇರ್ಸೋಕೆ ತುಂಬಾ ಹೆಲ್ಪ್ ಮಾಡಿದಾರಮ್ಮ. ಈಗ ಧರ್ಮೇಂದ್ರ ಅವರು ಶ್ರೇಷ್ಠನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನಿನ್ನ ಮತ್ತು ನಿಖಿಲ್ ಜೀವನನ ಒಂದು ಮಾಡೋದಕ್ಕೆ ಕಷ್ಟಪಡ್ತಿದ್ರಮ್ಮ. ಅವ್ರಿಗೆ ಅವ್ರ ತಪ್ಪಿನ ಅರಿವಾಗಿದೆ. ನಾವು ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೇಕಲ್ವ ಮಾಯಾ? ಆದ್ರೂ ಮಾವ, ನೀನ್ ನನಗೆ ಬೈಯೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಮಾಯಾ. ನೀನ್ ನನಗೆ ಎಷ್ಟು ಬೇಕಾದ್ರೂ ಬೈ, ಆದ್ರೆ ಈಗ ನನ್ನ ಮಾತನ್ನ ನಂಬು. ದಯವಿಟ್ಟು ಹಳೆ ವಿಷಯಗಳನ್ನೆಲ್ಲ ಕೆದಕ್ಬೇಡ. ನೋಡು, ಮೊದಲು ನಿಖಿಲ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗೋಣ. ಆಮೇಲೆ ನೀನ್ ನನಗೆ ಯಾವ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ನಾನು ತಯಾರಿದ್ದೀನಿ. ನೋಡಿ, ತಡ ಮಾಡೋದು ಬೇಡ. ಮೊದಲು ನಿಖಿಲ್ ಅವ್ರನ್ನ ಬಿಡಿಸ್ಕೊಂಬರೋಣ, ಆಮೇಲೆ ನಿಮ್ದೇನಿದ್ರು ಮಾತಾಡ್ಕೊಳ್ಳಿ. ಅಮ್ಮ ಮಾಯಾ, ನಡಿಯಮ್ಮ, ನಡಿ. ಗೌತಮಿ, ನಿನ್ಗೇನು ಅನ್ಸ್ತಾ ಇಲ್ವಾ? ಏನ್ ಅನ್ಸ್ಬೇಕಾಗಿತ್ತು? ಏನ್ ಹೀಗ್ ಕೇಳ್ತಾ ಇದೀಯ ಗೌತಮಿ? ಅಲ್ಲಿ ನಿಖಿಲ್ ಅರೆಸ್ಟ್ ಆಗಿದ್ದಾನೆ, ಕೊಲೆ ಕೇಸಲ್ಲಿ ಜೈಲಿಗೆ ಹೋಗಿದ್ದಾನೆ. ಅವನ್ ಅಲ್ಲಿ ಹೇಗಿದ್ದಾನೆ ಅಂತ ಆದ್ರೂ ನೋಡ್ಕೊಂಡ್ ಬರ್ಬೇಕಲ್ಲ ನೀನು. ಆ ಕಡೆ ಅವನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿರೋ ನಿಮ್ ಮಾವನೂ ಬಂದಿಲ್ಲ. ಅಲ್ಲಿ ಏನ್ ಆಗ್ತಿದೆ, ಏನ್ ಮಾಡ್ತಾ ಇದಾರೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಫೋನ್ ಮಾಡಿದ್ರು ಫೋನು ರಿಸೀವ್ ಮಾಡ್ತಾ ಇಲ್ಲ. ನನ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ ಗೌತಮಿ. ನಡಿ, ನಾವಾದ್ರೂ ಹೋಗಿ ನೋಡ್ಕೊಂಡ್ ಬರೋಣ. ನಾನ್ ಎಲ್ಲಿಗೂ ಬರಲ್ಲ. ಬೇಕಾದ್ರೆ ನೀವ್ ಹೋಗಿ. ಗೌತಮಿ, ಇದೇನೆ ಹೀಗ ಅನ್ಬಿಟ್ಟೆ? ಅರೆಸ್ಟ್ ಆಗಿರೋದು ನಿಖಿಲು ಕಣೆ. ಅದ್ ನನಗ್ ಗೊತ್ತು. ಅವನ್ನ ಬಿಡ್ಸ್ಕೊಂಬರೋದಕ್ಕೆ ಮಾವಯ್ಯ ಹೋಗಿದಾರಲ್ಲ, ಜೊತೆಗೆ ಆ ಮಾಯನು ಹೋಗಿದಾಳಲ್ಲ.
ಬರ್ತಾರ್ ಬಿಡಿ. ಗೌತಮಿ, ನೀನ್ ಹೀಗ್ ನೆಗ್ಲೆಕ್ಟ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಖಿಲು ನಿನ್ ಗಂಡ. ನನ್ನ ಗಂಡನ್ನ ನಾನ್ ಹೇಗ್ ಕಾಪಾಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಅತ್ತೆ. ಈಗ ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ನಾನ್ ನಮ್ಮ ಅಪ್ಪನ್ಗೆ ಹೇಳಿ ನಿಖಿಲ್ನ ಬಿಡ್ಸ್ಕೊಂಬರ್ತೀನಿ. ಹಾಗಾದ್ರೂ ಗೊತ್ತಾಗುತ್ತೆ ನನ್ ಬೆಲೆ ಏನು ಅಂತ. ಆ ಕೆಲ್ಸನ ಈಗ್ಲೇ ಮಾಡ್ಬೋದಲ್ವಾ? ಈ ಟೈಮಲ್ಲಿ ಅವ್ರ್ ಮಾಡ್ಲಿ ಇವ್ರ್ ಮಾಡ್ಲಿ ಅಂತ ಕಾಯ್ತಾ ಕೂತ್ಕೊಳ್ಳೋದಕ್ಕಾಗುತ್ತಾ? ಅಣ್ಣಂಗ್ ಫೋನ್ ಮಾಡಿ ಮಾತಾಡು. ಆದಷ್ಟು ಬೇಗ ನಿಖಿಲ್ನ ಬಿಡಿಸೋ ವ್ಯವಸ್ಥೆ ಮಾಡಿಸು. ಓ, ಈಗ ಅರ್ಥ ಆಗ್ತಿದ್ಯಾ? ನಿಖಿಲ್ನ ಬಿಡ್ಸೋದಕ್ಕೆ ನಮ್ಮಪ್ಪನಿಂದ ಮಾತ್ರ ಸಾಧ್ಯ ಅಂತ. ನಿಮ್ಗೇನಾದ್ರೂ ಸಂಕಟ ಬಂದಾಗ ಮಾತ್ರ ನಮ್ಮಪ್ಪ ನೆನ್ಪಾಗ್ತಾರಲ್ಲ ನಿಮ್ಗೆ? ನೋಡೋಣ, ಆ ಮಾಯಾನೇ ಎಲ್ಲ ಮಾಡ್ಬಿಡ್ತೀನಿ ಅಂತ ಮಾತಾಡ್ತಿದ್ಲಲ್ಲ, ಕರ್ಕೊಂಬರ್ಲಿ ಇವಾಗ. ಇಂಥ ಟೈಮಲ್ಲಿ ಎಂತ ಹಾಗೇನೆ ನಿಂದು? ಆ ಮಾಯನ್ ಮೇಲ್ ಸೇಡ್ ತೀರ್ಸ್ಕೊಳ್ಳೋ ಟೈಮಾ ಇದು? ನಿಮ್ಮಿಬ್ರು ಜಗಳದಲ್ಲಿ ನಿಖಿಲ್ ಕಷ್ಟ ಅನುಭವಿಸ್ಬೇಕಾ? ಹೌದು, ಬೇಡ ಬೇಡ ಅಂದ್ರು ಆ ಮಾಯನ್ ಮನೆಗ್ ಕರ್ಕೊಂಬಂದ್ರಲ್ಲ, ಅವನ್ಗೂ ಗೊತ್ತಾಗ್ಲಿ ನನ್ ಬೆಲೆ ಎಂತದು ಅಂತ. ನೋಡಿ, ನಿಮ್ ಮಗನಿಗೆ ಏನಾಗೋದಕ್ಕೂ ನಾನ್ ಬಿಡಲ್ಲ. ಸುಮ್ನೆ ಟೆನ್ಷನ್ ಮಾಡ್ಕೋಬೇಡಿ. ಈಗ ಅವ್ರ ಕೈಯಲ್ಲಿ ಆಗೋದೇ ಇಲ್ಲ ಅಂದ್ರೆ ನಾನೇನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಈಗ್ಲೇ ಮಾಡಿದ್ರೆ ನಿಮ್ ಹತ್ರ ತುಂಬಾನೇ ಕಷ್ಟ. ಆಮೇಲೆ ಮಾಯನೇ ಮಾಡಿದ್ಲು ಅಂತೀರಾ? ಗೌತಮಿ,